ಸಮಾಜದವರೇ ಹೊರತು ಪರಕೀಯರಲ್ಲ. ನೀವು ಈ ರೀತಿ ಹೇಳೋದು ಬಿಟ್ಟು ನಿಮ್ಗೆ ಯಾರು ಸಮಾಜದವರು ಟ್ರಸ್ಟ್ ರಚನೆ ಮಾಡ್ಕೊಳ್ರಿ ಅಂತ ಪೌರ ಬಟಾರಣಿ ಕೊಟ್ಟಿಲ್ಲ. ನೀವೇ ಸ್ವಯಂ ಘೋಷಿತ ಟ್ರಸ್ಟನ್ನು ಮಾಡಿಕೊಂಡು ಸಮಾಜದವರ ಹೆಸರಿನ ಮೇಲೆ ಸಮಾಜದ ಬರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಸಮಾಜ ಇರೋದು ನಿಮ್ಮ ಜೊತೆಯಲ್ಲಿ ಯಾರಿದಾರಲ್ಲ ಅವರೆಲ್ಲರೂ ನುಸುಳುಕೋರ್ರೆ, ಅವರೆಲ್ಲ ನುಸುಳುಕೋರರು. ಯಾರು ದಾನ ಕೊಟ್ಟಿಲ್ಲ, ಧರ್ಮ ಮಾಡಿಲ್ಲ, ಅವರು ಟ್ರಸ್ಟಿಗಳಾಗಿದ್ದಾರೆ ಅಷ್ಟೇ. ಇವತ್ತು ನಾವು ನಿಮಗೆ ಅಂತಿಮವಾಗಿ ಹೇಳೋದಿಷ್ಟೇ, ನೀವು ಕಳ್ಳರ ಜೊತೆಯಲ್ಲಿ ಸಹವಾಸ ಮಾಡ್ತಾ ಇದ್ದೀರಿ. ಉಮಾಪತಿಯವರೇ, ನೀವು ಸಮಾಜದ ಹಣವನ್ನು ಲೂಟಿ ಮಾಡಿದವ್ರ ಜೊತೆ ಇದ್ದೀರಿ. ಅವ್ರು ಯಾರು ಅಂತ ನೀವೇ ಹೇಳಿ ಅವರನ್ನ ಹೊರಗಾಕಿ. ಇಲ್ಲದೆ ಇದ್ರೆ ಆ ಕಳಂಕ ನಿಮ್ಮ ಮೇಲೆ ಬರ್ತದೆ. ಮತ್ತೆ ಸಮಾಜದಲ್ಲಿ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ಬೇಡ್ರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ಇಲ್ಲೇ ಬಂದು ಅನೇಕರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾವು ಸ್ವಾಮೀಜಿನ ದರದರನೇ ಎಳೆದು ಹೊರಗಾಗ್ತೀವಿ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಸ್ವಾಮೀಜಿಗೆ ಆಗಲೇ ಹಲ್ಲೆ ಮಾಡಲಿಕ್ಕೆ ಸಂಚು ರೂಪಿಸಿದ್ದಾರೆ. ಹಾಗಾಗಿ ಸ್ವಾಮೀಜಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ಬೇಕು ಅಂತ ಹೇಳಿ, ಅವ್ರಿಗೆ ರಾಜ್ಯದಾದ್ಯಂತ ಸಂಚಾರ ಮಾಡಿದಾಗ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಆಗಲೇ ಮುಖ್ಯಮಂತ್ರಿಗಳಿಗೆ ಅವರು ಮನವಿಯನ್ನು ಮಾಡಿದ್ದಾರೆ. ಹೆಚ್ಚಿನ ವೈಯಕ್ತಿಕ ಭದ್ರತೆ ಮತ್ತು ಎಸ್ಕಾರ್ಟನ್ನು ಕೊಡಬೇಕು ಅಂತ ನಾವು ಸಮಿತಿಯ ವತಿಯಿಂದನೂ ಕೂಡ ನಾವು ಅವರಿಗೆ ವಿಶೇಷ ರಕ್ಷಣೆಯನ್ನು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು, ಡೆಪ್ಟಿ CM, DG ಆ್ಯಂಡ್ IG ಮತ್ತು SP ಅವರಿಗೆ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಉಮಾಪತಿಯವರೇ, ನೀವು ಒಳ್ಳೆಯವರು ಇರ್ಬೋದು, ಆದರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾರೂ ಸರಿ ಇಲ್ಲ, ನಮಗೆ ಗೊತ್ತಿದೆ. ಆದರೆ ಅವರಿಂದ ಕಳಂಕ ಬೇಡ. ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ, ನಗ್ತಾ ಮಾಡಿದ ಪಾಪ ಅಳುತ್ತಾ ಅನುಭವಿಸಲೇಬೇಕಾಗತ್ತೆ. ನಗುತ್ತಾ ಮಾಡಿದ ಪಾಪ ಅಳುತ್ತಾ ಅನುಭವಿಸ್ಬೇಕಾಗತ್ತೆ. ಕರ್ಮ ಯಾರನ್ನು ಬಿಡೋದಿಲ್ಲ. ನೀವೇನೋ ನನ್ನ ವಿರುದ್ಧ, ನನ್ನ ಕುಟುಂಬದ ಸದಸ್ಯನನ್ನು ಎದುರಿಗೆ ತಂದು ನನ್ನ ವಿರುದ್ಧ ಹೇಳಿಕೆಯನ್ನು ಕೊಡಲಿಕ್ಕೆ ಬಳಸ್ಕೊಳ್ತಿದ್ದೀರಲ್ಲ, ಅಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ನನಗೂ ನಿಮ್ಮ ಕುಟುಂಬದವರು ಆಪ್ತರಿದ್ದಾರೆ, ನಿಮ್ಮಲ್ಲೂ ಒಡಕಿದೆ ಕುಟುಂಬದಲ್ಲಿ. ಆ ಒಡಕನ್ನು ಬಳಸ್ಕೊಂಡು ನಿಮ್ಮ ವಿರುದ್ಧ ಎತ್ತಿ ಕಟ್ಟುವ ಕೆಲಸ, ನೀಚ ಕೆಲಸವನ್ನು ನಾನು ಮಾಡೋದಿಲ್ಲ. ನೀವೇ ಸಮಾಜದ ಒಳಿತಿಗೆ ನೀವೇ ಸರಿಯಾಗಿ ಸಮಾಜದ ಮುಂದೆ ಬಂದು, ಏನು ಈಗ ನಮ್ಮ ಚಳುವಳಿ ಇದೆ, ಕೊಟ್ಟೂರಿನಿಂದ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಕೊಟ್ಟೂರಿನ ಕೊಟ್ಟೂರೇಶ್ವರನ ಬಳಿ ಬಂದು ಎಲ್ಲವನ್ನೂ ಕೂಡ ಹೇಳಿಕೆ ಕೊಟ್ಟು ದೇವ್ರಿಗೆ ಕೈ ಮುಗಿದು ಸಮಾಜ ಸಭೆ ಕರೆದು ನೀವು ಸಮಾಜದ ಮುಂದೆ ಎಲ್ಲವನ್ನು ಕೂಡ ಒಪ್ಪಿಸ್ಬಿಟ್ರೆ ಸಮಾಜ ನಿಮ್ಮನ್ನು ಕ್ಷಮಿಸುತ್ತೆ, ಒಪ್ಪತ್ತೆ. ಮುಂದೆ ಒಳ್ಳೆ ರೀತಿಯಿಂದ ಸಮಾಜವನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ಬೋದಾಗಿದೆ. ಈ ಪದೇ ಪದೇ ನಿಮ್ಮ ಪ್ರವೃತ್ತಿ, ಹವ್ಯಾಸ, ನಿಮ್ಮ ಸಂಸ್ಕೃತಿ 8 ವರ್ಷಕ್ಕೊಂದ್ಸರಿ ಸ್ವಾಮೀಜಿಗಳನ್ನು ಬದಲಾವಣೆ ಮಾಡುವ ಸಂಸ್ಕೃತಿ ಏನಿದೆಯಲ್ಲ, ಇದಕ್ಕೆ ಇತಿಶ್ರೀ ಆಡ್ರಿ. ಇಲ್ಲದೇ ಇದ್ರೆ ಸಮಾಜ ನಿಮ್ಮನ್ನು ಶಪಿಸುತ್ತೆ. ನಿಮಗೆ ಎಂದೂ ಕೂಡ ಸಮಾಜದಲ್ಲಿ ಗೌರವ ಸಿಗೋದಿಲ್ಲ. ನೀವೇನು ಕುಡುಕರಂದಿದ್ದೀರಿ, ನೀವು ಸಮಾಜಕ್ಕೆ ಕ್ಷಮೆ ಕೇಳಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.